ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯೂ ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕುಗ್ಗಿ ಹೋದವರಿಗೆ ಆಶ್ರಯವು ಯೆಹೋವನೇ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಕುಗ್ಗಿ ಹೋದವರು ಅಂದಾಗ ಈ ಜೀವಿತದಲ್ಲಿ ಮನನೊಂದವರು, ಅನೇಕ ವ್ಯಸನದಲ್ಲಿ ಬಾಧೆಯಲ್ಲಿ ಇದ್ದವರು, ಈ ಸಮಾಜದಲ್ಲಿ ಜೀವಿಸುವಾಗ ಒಂದು ರೀತಿಯಲ್ಲಿ ಯಾರ ಮೂಲಕೋ ನೋವು, ಇಲ್ಲ ಕೆಲಸದ ವಿಷಯದಲ್ಲಿ ಒಂದು ರೀತಿಯಲ್ಲಿ ವೇದನೆ, ಯಾವುದೋ ಒಂದು ರೀತಿಯಲ್ಲಿ ಮನಸ್ಸು ಒಂದು ರೀತಿಯಲ್ಲಿ ಬಲಹೀನತೆಯಲ್ಲಿ ಇರುವಂಥದ್ದು, ಮನ ನೊಂದಿರುವಂಥದ್ದು, ದುಃಖದಲ್ಲಿ ಇರುವಂಥದ್ದು, ಇಲ್ಲಾಂದರೆ ಧೈರ್ಯವನ್ನು ಕಳೆದುಕೊಂಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕೋ ಗೊತ್ತಾಗಲ್ಲ, ಎಲ್ಲಿಗೆ ಹೋಗಬೇಕೋ ಗೊತ್ತಾಗಲ್ಲ. ಎಲ್ಲಿಗೆ ಹೋದರೆ ಸರಿ ಇರುತ್ತೆ, ಯಾರ ಬಳಿಯಲ್ಲಿ ಹೋದರೆ ಸರಿ ಇರುತ್ತೆ, ಯಾರ ಬಳಿಯಲ್ಲಿ ಹೋಗಿ ಮಾತಾಡಿದ್ರೆ ನಮಗೆ ಉಪಶಮನವಾಗುತ್ತೆ, ಇಲ್ಲಾಂದರೆ ಸಹಾಯವಾಗುತ್ತೆ, ಎಲ್ಲಿಗೆ ಹೋಗೋಣ, ಏನು ಮಾಡೋಣ ಅಂಥೇಳಿ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಚಿಂತೆ ಮಾಡ್ತಾ ಇರ್ತೀವಿ, ನೊಂದುಕೊಳ್ತಾ ಇರ್ತೀವಿ. ಅದೇ ಕುಗ್ಗಿ ಹೋದಂಥ ಒಂದು ಮನಸ್ಸು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋರು ಯಾರಾದರೂ ಇದ್ದಾರಂತ ನೋಡುವಾಗ ಅವರೇ ತಂದೆಯಾದ ದೇವರು. ಅಂದರೆ ನಾವು ದೇವರ ಬಳಿಗೆ ಬಂದಾಗ ಖಂಡಿತವಾಗಿ ದೇವರು ಕೈ ಹಿಡಿತಾರೆ, ದೇವರು ಸಹಾಯ ಮಾಡ್ತಾರೆ. ದೇವರ ಸಹಾಯ ನಮಗೆ ಬೇಕು ಅಂದಾಗ, ದೇವರು ನಮ್ಮನ್ನು ಕೈ ಹಿಡಿಬೇಕು ಅಂದಾಗ, ಪ್ರಿಯರಾದ ದೇವರ ಮಕ್ಕಳಿರ, ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರ ಬಳಿಗೆ ಬಂದು ವಿಧೇಯರಾಗಿ ಒಳಪಟ್ಟು ನಡ್ಕೊಂಡಾಗ ಖಂಡಿತವಾಗಿ ದೇವರು ಕಾಪಾಡ್ತಾರೆ. ಸ್ವಲ್ಪ ಟೈಮ್ ಹಿಡಿಬೋದು, ಯಾಕಂದರೆ ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಕಾಪಾಡುವಾತನು, ಯಾವತ್ತಿಗೂ ಅವರು ಕೈ ಬಿಡಲ್ಲ. ಕೀರ್ತನೆ ಗ್ರಂಥದಲ್ಲಿ ಒಂದು ಮಾತು ಇರುತ್ತೆ, ನೋಡೋಣ. ಕೀರ್ತನೆ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿದ್ದಾನೆ. ಯೆಹೋವನು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಸರ್ವಶಕ್ತನಾದಂಥ ದೇವರು, ಸರ್ವೇಶ್ವರನಾದಂಥ ದೇವರು, ಪರಾತ್ಪರನಾದಂಥ ದೇವರು, ಇರುವಾತನು, ಮಹಾಶಕ್ತನು. ಆತನು ಎಲ್ಲರಿಗೂ ತಂದೆ. ಭೂಲೋಕದಲ್ಲಿ ಸರ್ವ ಮಾನವರಿಗೂ ಆತನು ಏನಾಗಬೇಕು ಗೊತ್ತಾ? ತಂದೆ, ಎತ್ತ ತಂದೆ, ಎತ್ತ ತಂದೆ. ಎತ್ತ ತಂದೆಯಾದ ದೇವರು ಹೇಳುವಂಥ ಮಾತು ಏನಂತ ನೋಡುವಾಗ, ದಾವೀದನು ಎಂಬ ಭಕ್ತನು ದೇವರ ಒಂದು ಜ್ಞಾನವನ್ನು ತಿಳಿಸ್ತಾ ಇದ್ದಾನೆ. ಅಂದರೆ ಈ ಸಮಾಜದಲ್ಲಿ ಕುಗ್ಗಿ ಹೋದವರು ಇರ್ತಾರೆ ನೋಡಿ, ಅವರಿಗೆ ಆಶ್ರಯವೂ ಅವರಿಗೆ ದುರ್ಗವೂ ಯೆಹೋವನೇ ಅಂತ. ಆಪತ್ಕಾಲದಲ್ಲಿ ಕುಗ್ಗಿದವರು, ಮನನೊಂದವರು, ಬಾಧೆಯಲ್ಲಿ ನಿಜವಾಗ್ಲೂ ಪವಿತ್ರಾತ್ಮನ ಪ್ರೇರಣೆಯಿಂದ ಈ ಮಾತು ಬರೆದಿರುವಂಥದ್ದು. ಅಂದರೆ ಅವರ ಜೀವನದಲ್ಲಿ ಪ್ರಿಯರಾದ ದೇವರ ಮಕ್ಕಳಿಂದ ಅನುಭವಿಸಿ ದೇವರ ಒಂದು ಆಶೀರ್ವಾದವನ್ನು ಹೊಂದಿಕೊಂಡು ಹೇಳಿರುವಂಥ ಮಾತು ದಾವೀದ ಮಹಾರಾಜರು. ಯಾಕೆಂದರೆ ಅವರ ಜೀವನದಲ್ಲಿ ಅನೇಕ ಅಪಾಯಗಳು ನಡೆದಿದೆ, ಅಪಘಾತಗಳು ನಡೆದಿವೆ, ಶೋಧನೆಗಳು, ಆಮೇಲೆ ಸಮಸ್ಯೆಗಳು ಬಂದಿವೆ. ಕೆಲವು ಟೈಮಲ್ಲಿ ಮನಸ್ಸು ಕುಗ್ಗಿ ಹೋದಾಗ, ನೊಂದುಕೊಂಡಾಗ, ಬಾಧೆಯಲ್ಲಿದ್ದಾಗ, ಧೈರ್ಯ ಕಳ್ಕೊಂಡಾಗ ಏನು ಮಾಡಲಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಏನ್ರಿ ಅವರಿಗೆ ದಾವೀದನಿಗೆ ಪ್ರಿಯರೇ ಒಂದೇ ಒಂದು ದಾರಿ, ದೇವರ ದಾರಿ. ಆ ದೇವರ ಬಳಿಯಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ, ವಿಜ್ಞಾಪನೆ ಮಾಡಿದಾಗ, ತಗ್ಗಿಸಿಕೊಂಡಾಗ, ವಿಧೇಯನಾದಾಗ, ಬೇಡಿದಾಗ ದೇವರು ಯಾವತ್ತಿಗೂ ಕೈ ಬಿಡಲ್ಲ. ಅನುಭವದಿಂದ ಹೇಳಿರುವಂಥ ಮಾತು ಮತ್ತೊಂದು ಸಾರಿ ಈ ಮಾತನ್ನು ನಾವು ನೋಡೋಣ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಈ ಮಾತು ಹೇಳ್ತಾ ಇದ್ದಾರೆ ನೋಡಿ, ಅನುಭವದಿಂದ ಅವರು ಹೇಳುವಂಥ ಮಾತು.
ಅಂದರೆ ಅನುಭವಿಸಿದ್ದಾರೆ. ದೇವರು ಎಲ್ಲೆಲ್ಲಿ ಜೊತೆಯಾಗಿದ್ದು ಕಾಪಾಡಿದ್ದಾರೆ, ಎಂಥ ಸಮಯದಲ್ಲಿ ಜೊತೆಯಾಗಿದ್ದು ಕಾಪಾಡಿದ್ದಾರೆ, ಎಂತೆಂಥ ಸಮಯ ಅಂದರೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಿದೆ, ಬಾಧೆಗಳು, ಹಿಂಸೆಗಳು, ಏನ್ರಿ ಮನಸ್ಸು ನೋವಾಗುವಂಥ ರೀತಿಯಲ್ಲಿ ಅವರ ಜೀವನದಲ್ಲಿ ನಡೆದಿದೆ ರೀ. ಅಂಥ ಸಮಯದಲ್ಲಿ ನನ್ನ ತಂದೆಯಾದ ದೇವರು ನನಗೆ ಜೊತೆಯಾಗಿದ್ದಾರೆ, ನನ್ನನ್ನು ಕಾಪಾಡಿದ್ದಾರೆ, ನನ್ನನ್ನು ಬಲಪಡಿಸಿದ್ದಾರೆ, ನನಗೆ ಆಶ್ರಯವು, ನನಗೆ ದುರ್ಗವು ನನ್ನ ದೇವರು ಅಂತೇಳಿ. ಏನ್ರಿ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಬ್ಬರು ಭಕ್ತರಿದ್ದಾರೆ, ಅನೇಕ ಮಂದಿ ಭಕ್ತರಿದ್ದಾರೆ. ಆ ಭಕ್ತರಲ್ಲಿ ಇನ್ನೊಬ್ಬರು ಭಕ್ತರ ಬಗ್ಗೆ ನಾವು ನೋಡುವಾಗ ಹನ್ನಳು ಎಂಬ ಒಬ್ಬ ಭಕ್ತಳು. ಪ್ರಿಯರಾದ ದೇವರ ಮಕ್ಕಳಿರ, ಸಮುವೇಲನ ಮೊದಲನೇ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನೋಡ್ಕೊಂಡು ಹೋಗುವಾಗ ಅಲ್ಲಿ ಹನ್ನಳು ಎಂಬ ಈಕೆ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾಳೆ. ಆಕೆ ಜೀವಿತದಲ್ಲಿ ನೋಡುವಾಗ ಏನ್ರಿ ಒಂದು ಕೊರಗಿದೆ, ಆಕೆಗೆ ಮಕ್ಕಳಿಲ್ಲ. ಈ ಆಕೆಯ ಗಂಡನಿಗೆ 2 ಹೆಂಡತಿಯರು, ಒಬ್ಬಾಕೆ ಬಂದು ಹನ್ನಳು, ಇನ್ನೊಬ್ಬಾಕೆ ಹೆಸರು ಬಂದು ಪೆನಿನ್ನಳು ಎಂಬ 2 ಹೆಂಡತಿಯರು ಇರ್ತಾರೆ. ಆ 2 ಹೆಂಡತಿಯರಲ್ಲಿ ಒಬ್ಬಾಕೆಗೆ ಮಕ್ಕಳಿರ್ತಾರೆ, ಇನ್ನೊಬ್ಬ ಆಕೆಗೆ ಮಕ್ಕಳು ಇರೋದಿಲ್ಲ. ಮಕ್ಕಳಿದ್ದಂಥ ಈಕೆ ಹನ್ನಳಿಗೆ ಪ್ರತಿದಿನ ಒಂದು ರೀತಿಯಲ್ಲಿ ನೋಯಿಸುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು. ಹಾಗೆ ಪ್ರತಿನಿತ್ಯ ಕೇಳಿ 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 ಮನಸ್ಸೆಲ್ಲ ನೋವಿನಲ್ಲಿದೆ ರೀ, ಸಮಾಧಾನ ಇಲ್ಲ. ಅದಕ್ಕೆ ದೇವರ ಬಳಿಯಲ್ಲಿ ಆಕೆ ಬಂದು ಪ್ರಾರ್ಥನೆ ಮಾಡ್ತಾಳೆ. ಹೇಗೆ ಪ್ರಾರ್ಥನೆ ಮಾಡ್ತಾಳೆ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 1ನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. ಅಂದರೆ ಈಕೆಗೆ ಮಕ್ಕಳ ಸಮಸ್ಯೆ, ಮಕ್ಕಳಿಲ್ಲ ಆಕೆಗೆ, ಹನ್ನಳಿಗೆ ಮಕ್ಕಳು ಇಲ್ಲದ ಪರಿಸ್ಥಿತಿಯನ್ನು ನೋಡಿ ಪೆನಿನ್ನಳು ಅಂದರೆ ಆಕೆಯ ಸವತಿ ಅನ್ಬೋದು. ಈಕೆ ಏನು ಮಾಡ್ತಾ ಇದ್ದಾಳೆ ಅಂತ ನೋಡುವಾಗ ಪ್ರತಿದಿನ ಆಕೆಯ ಮನಸ್ಸನ್ನು ನೋಯಿಸುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು. ಯಾರ ಮನಸ್ಸನ್ನು? ಹನ್ನಳ ಮನಸ್ಸನ್ನು. ಈಕೆ ಒಳ್ಳೆ ಭಕ್ತಳಾಗಿರುವಂಥ ಈಕೆ ಮನಸ್ಸನ್ನು ನೋಯಿಸಿದಾಗ ಅಂದರೆ ಅನೇಕ ವರ್ಷಗಳು ಕಾದ್ಕೊಂಡು ಬಂದಿದ್ದಾಳೆ, ಅನೇಕ ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಿಲ್ಲ. ಈಗಿನ ಕಾಲದಲ್ಲಿ ಕೂಡ ಕೆಲವರು ಮದುವೆ ಮಾಡಿಕೊಂಡ ಮೇಲೆ ಅನೇಕ ವರ್ಷಗಳು ಆಗಿರುತ್ತೆ, ಆದರೆ ಮಕ್ಕಳಿರಲ್ಲ. ಮಕ್ಕಳೇ ಇಲ್ಲದೆ ಹೋದಾಗ ಈ ಸಮಾಜದಲ್ಲಿ, ಪರಿಸರದಲ್ಲಿ ಪ್ರಶ್ನೆ ಆಗ್ತಾರೆ, ನಿನಗೆ ಮಕ್ಕಳಾಗಿಲ್ವಾ ಅಂತೇಳಿ. ಮಕ್ಕಳಾಗಿಲ್ವಾ ಅಂತೇಳಿ ಕೇಳೋದು, ಅದು ಎರಡನೇದಾಗಿ ಮತ್ತೊಂದು ರೀತಿಯಲ್ಲಿ ತಿವಿದು ಮಾತಾಡ್ತಾರೆ ಈ ಸಮಾಜದಲ್ಲಿ, ಮನಸ್ಸು ನೋಯುವಂಥ ರೀತಿಯಲ್ಲಿ, ಹೌದಲ್ವಾ? ಕೆಲವರು ಇಂಥ ಒಂದು ಬಾಧೆಯನ್ನು ಅನುಭವಿಸ್ತಾ ಇರ್ತಾರೆ. ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಮಕ್ಕಳಿಲ್ಲ ಅಂತೇಳಿ. ಆದರೆ ದೇವರ ಬಳಿಗೆ ಬಾರದೆ, ದೇವರ ಬಳಿಯಲ್ಲಿ ಬೇಡದೆ, ವಿಜ್ಞಾಪನ ಮಾಡದೆ, ತಾಳಿಕೊಳ್ಳದೆ ಕೆಲವರು ಆತ್ಮಹತ್ಯೆ. ಪ್ರಿಯರ ದೇವರ ಮಕ್ಕಳಿರ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರ್ದು. ಕಾರಣ ಏನೇ ಇರ್ಬೋದು, ಏನೇ ತೊಂದರೆ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ತಾಳ್ಮೆಯಿಂದ ಇರಬೇಕು ಪ್ರಿಯರೇ. ಇಲ್ಲಿ ನೋಡಿ, ಹನ್ನಳು ಎಂಬ ಈಕೆ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ. ದೇವ, ಒಬ್ಬ ಮಗನನ್ನು ಕೊಡು, ಆ ಮಗನನ್ನು ನಿನ್ನ ಸೇವೆ ನಿಮಿತ್ತವಾಗಿ ನಾನು ಬೆಳೆಸ್ತೀನಿ. ದಯಮಾಡಿ, ನನಗೆ ಅವಮಾನ ಇದೆ, ನನ್ನ ಮನಸ್ಸು ಕುಗ್ಗಿ ಹೋಗಿದೆ, ನನ್ನ ಮನಸ್ಸು ಬಾಧೆಯಲ್ಲಿದೆ, ನನಗೆ ಸಮಾಧಾನ ಇಲ್ಲ ಅಂತೇಳಿ ದೇವರ ಬಳಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ. ಪ್ರಿಯರೇ, ಯಥಾರ್ಥವಾದಂಥ ಪ್ರಾರ್ಥನೆ ದೇವರ ಬಳಿಯಲ್ಲಿ ಮಾಡಿದಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಒಬ್ಬ ಮಗನನ್ನು ಕೊಡುವಂಥದ್ದು. ನೋಡಿ, ಕುಗ್ಗಿ ಹೋದಾಗ, ದುಃಖದಲ್ಲಿದ್ದಾಗ, ಬಾಧೆಯಲ್ಲಿದ್ದಾಗ ಪ್ರಿಯರ ದೇವ್ರ ಮಕ್ಕಳಿರ, ಈ ಸಮಾಜದಲ್ಲಿ ಯಾರು ಕೂಡ ನಮ್ಮ ಕೈ ಹಿಡಿಯಲ್ಲ.
ನಮ್ಮನ್ನು ಕೈ ಹಿಡಿಯುವವರು, ನಮ್ಮನ್ನು ಕಾಪಾಡುವವರು ಒಬ್ಬರಿದ್ದಾರೆ. ಅವರೇ ತಂದೆಯಾದ ದೇವರು. ಅವರ ಬಳಿಯಲ್ಲಿ ಬಂದಾಗ, ಅವರ ಬಳಿಯಲ್ಲಿ ಮೊಣಕಾಲಾಕಿದಾಗ, ಬೇಡಿದಾಗ ಯಥಾರ್ಥವಾಗಿ ಖಂಡಿತವಾಗಿ ದೇವರು ಕೈ ಬಿಡಲ್ಲ, ಖಂಡಿತವಾಗಿ ಕಾಪಾಡ್ತಾರೆ ಏನ್ರಿ, ಖಂಡಿತವಾಗಿ ನಮ್ಮನ್ನು ಸೇರಿಸ್ಕೊಳ್ತಾರೆ. ನಮಗಿರುವಂಥ ಸಮಸ್ಯೆಗಳನ್ನು ಪರಿಷ್ಕರಿಸ್ತಾರೆ, ಒಂದು ದಾರಿ ತೋರಿಸ್ಕೊಡ್ತಾರೆ, ಸಹಾಯ ಮಾಡ್ತಾರೆ. ಸಹಾಯ ಮಾಡುವಂಥ ದೇವರು, ಕಾಪಾಡುವಂಥ ದೇವರು, ನಡೆಸುವಂಥ ದೇವರು, ಬಲಪಡಿಸುವಂಥ ದೇವರು ತಂದೆಯಾದ ದೇವರು. ಆದ್ದರಿಂದ ದೇವರ ಧ್ಯಾನದಲ್ಲಿರೋಣ, ಪ್ರಾರ್ಥನೆಯಲ್ಲಿರೋಣ ಏನ್ರಿ, ದೇವರ ಸಹವಾಸದಲ್ಲಿರೋಣ ಪ್ರಿಯರೇ. ಏನೇ ಕಷ್ಟ ಬರಲಿ, ಏನೇ ತೊಂದರೆಗಳಿರಲಿ, ದೇವರನ್ನ ಮರೆತು ಜೀವಿಸೋದು ಬೇಡ. ದೇವರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಜೀವಿಸೋಣ. ಭಕ್ತರ ಇತಿಹಾಸವನ್ನು ಒಂದ್ಸರಿ ಪರಿಶೋಧನೆ ಮಾಡಿ. ಕಷ್ಟಗಳು ಬಂದಾಗ, ದುಃಖಗಳು ಇದ್ದಾಗ ನಮಗೆ ಆಶ್ರಯ, ನಮಗೆ ದುರ್ಗವು ದೇವರೇ ಅಂತೇಳಿ ಅವರು ಅನುಭವದಿಂದ ಹೇಳಿರುವಂಥ ಮಾತು ಪ್ರಿಯರೇ. ಆದ್ದರಿಂದ ಕಷ್ಟ ಇದೆ, ಬಾಧೆ ಇದೆ, ತೊಂದರೆ ಇದೆ ಅಂತೇಳಿ ಮನಸ್ಸು ಒಂದು ರೀತಿಯಲ್ಲಿ ಗೊಂದಲದಲ್ಲಿರುವಾಗ ಪ್ರಿಯರ ದೇವರ ಮಕ್ಕಳಿರ ದೇವರ ಬಳಿಯಲ್ಲಿ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ವಿಧೇಯರಾಗಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಖಂಡಿತವಾಗಿ ದೇವರು ಕಾಪಾಡ್ತಾರೆ, ನಡೆಸ್ತಾರೆ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ, ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ಯಾರಾದರೂ ನೋವಿನಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿದ್ದರೆ ಅಂಥ ಮಕ್ಕಳನ್ನು ಕನಿಕರಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.